ನಮ್ಮ ಇಂದಿನ ಕಾಲದಿಂದ ಸುಮಾರು 5,000 ವರ್ಷಗಳ ಹಿಂದೆ ಅರೇಬಿಯಾ ಸಮುದ್ರದ ಮಧ್ಯದಲ್ಲಿ ಒಂದು ಅಚ್ಚರಿಯ ನಗರವಿತ್ತು. ಆ ನಗರ ಸಾಮಾನ್ಯವಾದದ್ದು ಅಲ್ಲ. ಅಲ್ಲಿ 9 ಲಕ್ಷಕ್ಕೂ ಹೆಚ್ಚು ಭವ್ಯವಾದ ಅರಮನೆಗಳು ಇದ್ದವು. ಅವುಗಳನ್ನು ಬಂಗಾರ, ವಜ್ರ, ಮಣಿಗಳು ಮತ್ತು ಅಪಾರ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲಾಗಿತ್ತು. ಈ ನಗರವನ್ನು ಎಷ್ಟು ಸೂಕ್ಷ್ಮವಾಗಿ, ಯೋಜಿತವಾಗಿ ಕಟ್ಟಲಾಗಿತ್ತೋ ಅಂದ್ರೆ ಇಂದಿನ ಆಧುನಿಕ ನಗರಗಳು ಅದರ ಮುಂದೆ ಸಣ್ಣದಾಗಿ ಕಾಣಿಸುತ್ತವೆ. ಆದರೆ ಒಂದು ದಿನ ಏನಾಯಿತೋ ಯಾರಿಗೂ ಅರ್ಥವಾಗದಂತೆ ಆ ಮಹಾನಗರ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿಹೋಯಿತು. ಈಗ ಸ್ವಲ್ಪ ಕಾಲದಲ್ಲಿ ಮುಂದೆ ಬರೋಣ. ಇದು 1983ನೇ ವರ್ಷ. ಗುಜರಾತ್ ಕರಾವಳಿಯ ಬಳಿ ಅರೇಬಿಯಾ ಸಮುದ್ರದ ಅಲೆಗಳು ಅಸಹಜವಾಗಿ ತೀರಕ್ಕೆ ಅಪ್ಪಳಿಸುತ್ತಿವೆ. ಆ ಸಮಯದಲ್ಲಿ ಭಾರತೀಯ ಪುರಾತತ್ವ ವಿಜ್ಞಾನಿಗಳ ಒಂದು ತಂಡ ಡೈವಿಂಗ್ ಸಾಧನಗಳೊಂದಿಗೆ ಸಮುದ್ರದ ಬಳಿ ಸಿದ್ಧವಾಗಿ ನಿಂತಿದ್ದರು. ಅವರಿಗೆ ಇನ್ನೂ ತಿಳಿದಿರಲಿಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಇತಿಹಾಸವನ್ನೇ ಕದಲಿಸುವ ದೃಶ್ಯವನ್ನು ನೋಡಲಿದ್ದಾರೆ ಅನ್ನೋದು. ಅವರು ಸಮುದ್ರದೊಳಗೆ ಇಳಿಯುತ್ತಾ ಹೋಗುತ್ತಿದ್ದಂತೆ ಮರಳು ಮತ್ತು ಕಲ್ಲುಗಳ ನಡುವೆ ಕೆಲವು ವಿಚಿತ್ರ ಆಕಾರಗಳು ಕಾಣಿಸಿಕೊಳ್ಳಲು ಶುರುವಾಯಿತು. ಅವು ಸಹಜವಾಗಿ ಉಂಟಾದ ರಚನೆಗಳಂತೆ ಕಾಣಲಿಲ್ಲ. ದೊಡ್ಡ ಕಲ್ಲುಗಳು, ಸರಿಯಾದ ಸಾಲಿನಲ್ಲಿ ಇರುವ ಗೋಡೆಗಳು, ಶಿಲ್ಪಗಳಂತೆ ಕಾಣುವ ಗುರುತುಗಳು. ಅವರ ಮನಸ್ಸು ಅಚಲವಾಯಿತು, ಉಸಿರು ನಿಂತಂತಾಯಿತು. ಅವರ ಮುಂದೆ ಇದ್ದ ದೃಶ್ಯ ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತಿತು. ಪುರಾತನ ಗ್ರಂಥಗಳಲ್ಲಿ ಹೇಳಿದ ನಗರ ಇದೆಯೇ? ನಿಜವಾಗಿಯೂ ಸಮುದ್ರದೊಳಗೆ ಒಂದು ಸಂಪೂರ್ಣ ನಗರ ಹೂತು ಹೋಗಿದೆಯೇ? ಅವರು ನೋಡುತ್ತಿದ್ದದ್ದು ಕೇವಲ ಕಲ್ಲುಗಳ ಗುಂಪು ಅಲ್ಲ, ಅದು ಒಮ್ಮೆ ಬದುಕಿದ್ದ ಒಂದು ನಗರ, ನೀರಿನೊಳಗಿನ ನಗರ. ಅದು ಬೇರೆ ಯಾವುದೂ ಅಲ್ಲ, ಶ್ರೀಕೃಷ್ಣನ ನಗರ ದ್ವಾರಕ. ಬಹಳ ಕಾಲದವರೆಗೆ ಮಹಾಭಾರತ, ಭಾಗವತ, ಹರಿವಂಶ ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಜನರು ಕೇವಲ ಕಲ್ಪನೆಗಳೆಂದು ತಳ್ಳಿಹಾಕಿದ್ದರು. ದ್ವಾರಕ ಕೂಡ ಅಂತಹದ್ದೇ ಒಂದು ಪೌರಾಣಿಕ ಕಥೆ ಅಂತಲೇ ಅನಿಸಿಕೊಂಡಿದ್ದರು. ಆದರೆ 1983ರಲ್ಲಿ ಡಾಕ್ಟರ್ ಎಸ್.ಆರ್. ರಾವ್ ಮತ್ತು ಅವರ ತಂಡ ಈ ನಗರವನ್ನು ಕಂಡುಹಿಡಿದಾಗ ಕಥೆ ಅಂತ ಹೇಳಿದವರು ಅಚ್ಚರಿಯಿಂದ ಮೌನವಾಗಿ ಬಿಟ್ಟರು. ಡಾಕ್ಟರ್ ರಾವ್ ನಡೆಸಿದ ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ನಂತರ ಮಹಾಭಾರತ ಮತ್ತು ಹರಿವಂಶ ಪುರಾಣದಲ್ಲಿ ವಿವರಿಸಲಾದ ದ್ವಾರಕ ಇದೆ ಅನ್ನೋದನ್ನು ಅವರು ದೃಢಪಡಿಸಿದರು. ಆದ್ರೆ ಪ್ರಶ್ನೆ ಉಳಿಯುತ್ತೆ, ಇಷ್ಟು ಶ್ರೀಮಂತ, ವೈಭವಯುತ ನಗರ ಏಕೆ ಒಮ್ಮೆಲೆ ನೀರಿನಲ್ಲಿ ಮುಳುಗಿತು? ಈ ಕಥೆ ಶುರುವಾಗುವುದು ಮಥುರಾದಿಂದ. ಕಂಸನ ಅಕ್ರಮಗಳು ಹೆಚ್ಚಾದಾಗ ಶ್ರೀಕೃಷ್ಣನು ಅವನನ್ನು ಸಂಹರಿಸಿ ಜನರನ್ನು ರಕ್ಷಿಸಿದನು. ಆದರೆ ಕಂಸನ ಮರಣದಿಂದ ಕೋಪಗೊಂಡ ಜರಾಸಂಧನು ಮಥುರೆಯ ಮೇಲೆ 17 ಬಾರಿ ದಾಳಿ ನಡೆಸಿದನು. ಪ್ರತಿ ಸಾರಿ ಜಯ ಶ್ರೀಕೃಷ್ಣನದೇ ಆಗಿದ್ದರೂ ಜನರ ಸುರಕ್ಷತೆಗಾಗಿ ಮಥುರೆಯನ್ನು ತೊರೆದು ಹೋಗುವ ನಿರ್ಧಾರವನ್ನು ತೆಗೆದುಕೊಂಡನು. ಅದೇ ನಿರ್ಧಾರ ದ್ವಾರಕ ಎಂಬ ಅದ್ಭುತ ನಗರದ ಹುಟ್ಟಿಗೆ ಕಾರಣವಾಯಿತು. ಶ್ರೀಕೃಷ್ಣನು ಸಮುದ್ರದ ಬಳಿ ಹೋಗಿ ಸಮುದ್ರ ದೇವರನ್ನು ಪ್ರಾರ್ಥಿಸಿದನು. ತನ್ನ ಜನರಿಗೆ ಶಾಂತಿ ಮತ್ತು ಭದ್ರತೆ ಬೇಕೆಂದು ಹೊಸ ನಗರ ಕಟ್ಟಲು ಭೂಮಿಯನ್ನು ಬೇಡಿದನು. ಸಮುದ್ರ ದೇವನು ಸಂತೋಷದಿಂದ ಸಮುದ್ರದ ಮಧ್ಯೆ 12 ಯೋಜನೆಗಳಷ್ಟು ಭೂಮಿಯನ್ನು ನೀಡಿದನು. ಅದಾದ ಮೇಲೆ ದೇವಶಿಲ್ಪಿ ವಿಶ್ವಕರ್ಮನಿಗೆ ನಗರ ನಿರ್ಮಾಣದ ಜವಾಬ್ದಾರಿ ನೀಡಲಾಯಿತು. ಆಕಾಶ ತಾಕುವ ಅರಮನೆಗಳು, ಬಂಗಾರದ ಗೋಡೆಗಳು, ಬೆಳ್ಳಿಯ ನೆಲಗಳು, 4 ದಿಕ್ಕುಗಳಲ್ಲಿ ದೊಡ್ಡ ದ್ವಾರಗಳು. ಅದಕ್ಕೆ ಈ ನಗರಕ್ಕೆ ದ್ವಾರಕ ಅನ್ನೋ ಹೆಸರು ಬಂತು. ನೇರವಾಗಿ ಬಂದರುಗಳಿಗೆ ಸಂಪರ್ಕಿಸುವ ರಸ್ತೆಗಳು, ಸಮುದ್ರ ವ್ಯಾಪಾರಕ್ಕೆ ಅನುಕೂಲವಾಗುವ ಬಂದರುಗಳು, ನೀರು ಹರಿವ ವ್ಯವಸ್ಥೆ, ತೋಟಗಳು, ಮಾರುಕಟ್ಟೆಗಳು. ಇದು ಕೇವಲ ಸುಂದರ ನಗರ ಅಲ್ಲ, ಸಂಪೂರ್ಣ ಸ್ವಯಂಪೂರ್ಣ ನಗರ. ಭಾಗವತ ಪುರಾಣದ ಪ್ರಕಾರ ದ್ವಾರಕದಲ್ಲಿ 900ಕ್ಕಿಂತ ಹೆಚ್ಚು ರಾಜಮಹಲಗಳು ಇದ್ದವು. ಪ್ರತಿಯೊಂದು ಅರಮನೆಯು ಭಕ್ತಿಯು, ಶಿಲ್ಪಕಲೆಯು ಮಿಶ್ರಿತ ಅದ್ಭುತ. ಆದ್ರೆ ಸೃಷ್ಟಿಯ ಜೊತೆಗೆ ವಿನಾಶವೂ ಬರುತ್ತದೆ. ಮಹಾಭಾರತ ಯುದ್ಧದ ನಂತರ ಗಾಂಧಾರಿ ತನ್ನ ಮಕ್ಕಳ ನಾಶವನ್ನು ನೋಡಿ ಶ್ರೀಕೃಷ್ಣನಿಗೆ ಶಾಪ ನೀಡುತ್ತಾಳೆ. ನನ್ನ ವಂಶ ಹೇಗೆ ನಾಶವಾಯಿತೋ ನಿನ್ನ ವಂಶವೂ ಹಾಗೆ ನಾಶವಾಗಲಿ ಎಂದು. ಇದಕ್ಕಿಂತಲೂ ಮೊದಲು ಸಾಂಬ ಮತ್ತು ಅವನ ಸ್ನೇಹಿತರು ಋಷಿಗಳನ್ನು ಹಾಸ್ಯ ಮಾಡಿದ ಕಾರಣ ಯದುವಂಶ ನಾಶಕ್ಕೆ ಕಾರಣವಾಗುವ ಲೋಹದ ಮುಸಳ ಶಾಪ ಬೀಳುತ್ತದೆ. ಆ ಮುಸಳದ ತುಂಡುಗಳಿಂದ ಮಾಡಿದ ಬಾಣವೇ ಕೊನೆಗೆ ಶ್ರೀಕೃಷ್ಣನ ಪಾದಕ್ಕೆ ತಗುಲಿ ಈ ಲೋಕದಿಂದ ಅವನು ನಿರ್ಗಮಿಸುತ್ತಾನೆ. ಶ್ರೀಕೃಷ್ಣನು ದೇಹ ತ್ಯಜಿಸಿದ ಕ್ಷಣದಲ್ಲೇ ದ್ವಾರಕವು ಸಮುದ್ರದಲ್ಲಿ ಮುಳುಗಿಹೋಯಿತು. ಶತಮಾನಗಳ ಕಾಲ ದ್ವಾರಕ ಕೇವಲ ಕಥೆಯಾಗಿ ಉಳಿದಿತು. ಆದರೆ 20ನೇ ಶತಮಾನದಲ್ಲಿ ವಿಜ್ಞಾನ ಮತ್ತೆ ಆ ಕಥೆಯನ್ನು ಜೀವಂತ ಮಾಡಿತು. 1930ರ ದಶಕದಲ್ಲಿ ಜಾಲಗಾರರು ಸಮುದ್ರದೊಳಗೆ ವಿಚಿತ್ರ ರಚನೆಗಳನ್ನು ಕಂಡರು. 1963ರಲ್ಲಿ ಬೇಟೆ ದ್ವಾರಕದಲ್ಲಿ ತೋಡಿಕೆ ನಡೆಯಿತು. ನಂತರ ಡಾಕ್ಟರ್ ಎಸ್.ಆರ್. ರಾವ್ ನೇತೃತ್ವದಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಪುರಾತತ್ವ ಸಂಶೋಧನೆ ಆರಂಭವಾಯಿತು. ಸಾಧನಗಳಿಲ್ಲದೆ, ಹಣವಿಲ್ಲದೆ, ನಂಬಿಕೆ ಇಲ್ಲದವರ ಮಧ್ಯೆಯೂ ಅವರು ಹಿಂದೆ ಸರಿಯಲಿಲ್ಲ. 1983ರಿಂದ 1992ರ ನಡುವೆ ಅನೇಕ ಬಾರಿ ಸಮುದ್ರಕ್ಕೆ ಇಳಿದು ಗೋಡೆಗಳು, ಸ್ತಂಭಗಳು, ಲಂಗರುಗಳು, ಪಾತ್ರೆಗಳು ಪತ್ತೆಯಾದವು.
ಕಾರ್ಬನ್ ಡೇಟಿಂಗ್ ಈ ವಸ್ತುಗಳು 3000 ರಿಂದ 9000 ವರ್ಷಗಳ ಹಳೆಯವು ಎಂದು ದೃಢಪಡಿಸಿತು. 2001 ರಿಂದ 2007 ತನಕ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಡೆಸಿದ ಸಂಶೋಧನೆಗಳು ದ್ವಾರಕ ಒಂದು ಯೋಜಿತ ನಗರವಾಗಿತ್ತು ಅನ್ನೋದನ್ನು ಮತ್ತೆ ದೃಢಪಡಿಸಿದವು. ಸಮುದ್ರ ಮಟ್ಟ ಏರಿಕೆಯ ಕಾರಣ ಅಥವಾ ಭೂಗರ್ಭ ಚಲನೆಗಳ ಕಾರಣ ದ್ವಾರಕ ಸಮುದ್ರಕ್ಕೆ ಸೇರಿದಿತು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. 2024ರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಃ ಸಮುದ್ರದೊಳಗೆ ಇಳಿದು ದ್ವಾರಕ ಅವಶೇಷಗಳನ್ನು ನೋಡಿದರು. ಇದು ಕೇವಲ ನಂಬಿಕೆಯಲ್ಲ, ಇತಿಹಾಸ ಅನ್ನೋದನ್ನು ಜಗತ್ತಿಗೆ ತೋರಿಸಿದರು. ಇಂದು ದ್ವಾರಕ 2 ರೂಪದಲ್ಲಿದೆ. ಒಂದು ಭೂಮಿಯ ಮೇಲೆ, ಇನ್ನೊಂದು ಸಮುದ್ರದೊಳಗೆ. ಒಂದು ಇನ್ನೂ ಮಾತನಾಡುತ್ತದೆ, ಇನ್ನೊಂದು ಮೌನವಾಗಿ ಎಲ್ಲವನ್ನೂ ನೋಡುತ್ತಿದೆ. ದ್ವಾರಕ ಕಲ್ಪನೆ ಅಲ್ಲ, ಅದು ಇತಿಹಾಸ.